ರಾಜಕಾರಣದಲ್ಲಿ ಈ ಸಿಎಂ ಕುರ್ಚಿ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಒಂದೊಂದ್ಸರಿ ಅನ್ಸ್ಬಿಡುತ್ತೆ ನಾವೇ ಹೋಗಿ ಕೂತ್ಕೊಂಡ್ಬಿಡೋಣ ಅಂತ. ಹೇಳಕ್ಕಾಗಂಗಿಲ್ಲ, ಯಾಕೆಂದ್ರೆ ಇವ್ರಂತರೂ ಬಿಟ್ ಕೊಡಂಗಿಲ್ಲ, ಅವ್ರಂತರೂ ತಗೊಳಂಗಿಲ್ಲ. ಹಂಗಾಗೋಗ್ಬಿಟ್ಟಿದೆ. ಯಾರಿಗಾದ್ರೂ ಸಿಎಂ ಮಾಡ್ರಿ ಸ್ವಾಮಿ, ಯಾರಿಗಾದ್ರೂ ಒಬ್ರು ಸಿಎಂ ಮಾಡಿ, ಆದ್ರೆ ರಾಜ್ಯದಲ್ಲಿ ಸರಿಯಾದಂತ ಅಧಿಕಾರ ಮಾಡಿ, ಅದರ ಜೊತೆಗೆ ಜನರ ಮನಸ್ಸಿನ ಅಭಿವೃದ್ಧಿಗಳು ಮಾಡಿ. ಯಾಕಂದ್ರೆ ಬರೀ ಗುಂಡಿಗಳನ್ನ ಮುಚ್ಚೋದು, ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ, ನಮ್ಮ ಸರ್ಕಾರ 5,000 ಗುಂಡಿ ಮುಚ್ಚಿದೀವಿ ಅಂತ ದೊಡ್ಡದಾಗಿ ಹೇಳ್ತೀರಾ, ಸಾವಿರಾರು ಕೋಟಿ ಒಂದ್ ಕಡೆ ಅನುದಾನ ತರ್ತೀರಾ ಹಾಕಿರುವಂತ ಟ್ಯಾಕ್ಸ್ ದುಡ್ಡಲ್ಲಿ, ಆದ್ರೆ ಜನರಿಗೆ ದುಬಾರಿ ದುನಿಯಾದಲ್ಲಿ ಬದುಕಿಸುವಂತ ಕೆಲಸ ಮಾಡ್ತೀವಿ. ಇದೀಗ ಮುಖ್ಯಮಂತ್ರಿ ಪಟ್ಟಕ್ಕಾಗಿ DCM DK ಶಿವಕುಮಾರ್ ಅವರು ದಾಳ ಹಾಕುವಂತ ಕೆಲಸ ಆಗ್ತಾ ಇದೆ. ಅವಾಗಿಂದಲೂ ಕೂಡ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ದಾಳ ಅಲ್ಲ, ಅವರು ಕಾಳನೇ ಹಾಕ್ತಾ ಇದ್ದಾರೆ. ನೋಡಿ, ಮುಖ್ಯಮಂತ್ರಿ ಪಟ್ಟಕ್ಕಾಗಿ DCM DK ಶಿವಕುಮಾರ್ ದಾಳ. ಸದ್ಯ ಸಿದ್ದರಾಮಯ್ಯ ಇದ್ರೂ ಕೂಡ ಸಿಎಂ ಕುರ್ಚಿ ಮೇಲೆ DK ಶಿವಣ್ಣ ಹಾಕಿದ್ದಾರೆ. ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸೈಲೆಂಟ್ ಆಗಿ ಕುರ್ಚಿ ಮೇಲೆ ಕೂರೋಕೆ DCM DK ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ಮುಂದೆ ಒಂದೇ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ DK. ಗಿವ್ ಮಿ ಒನ್ ಚಾನ್ಸ್ ಅಂತ ಹೇಳಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಹೈಕಮಾಂಡ್ ಮನವೊಲಿಸಿ ಪಟ್ಟಕ್ಕೇರಲು DCM ಕಸರತ್ತು ಏನೇನ್ ಬೇಕೋ ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಅಷ್ಟು ಸುಲಭ ಅಲ್ಲ. ಆದ್ರೂ ನೋಡಿ, ಅದೇನ್ ಕಸರತ್ತಿರ್ಲಿ, ಅದೇನೋ ದಾಳ ಇರ್ಲಿ, ಅದೇನೋ ಕಾಳ ಹೇಳಿದ್ರಲ್ಲ, ಏನೇ ಇದ್ರು ಕೂಡ ಸಿರಾಜ್. ಆದ್ರೂ ಇಲ್ಲಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಒಂದ್ ಹೇಳೋದಾದ್ರೆ, ಅಷ್ಟು ಈಸಿಯಾಗಿ ಕುರ್ಚಿ ಬಿಟ್ಕೊಡುವಂತ ಮನುಷ್ಯ ಸಿದ್ದರಾಮಯ್ಯ ಅವ್ರಲ್ಲ ಅನಿಸ್ತಾ ಇಲ್ಲ ಅಂತ. ಬಟ್ ಇಷ್ಟೇ ದಿನಗಳ ಕಾಲ ಅವರು ಹೇಳ್ತಾ ಇದ್ರಲ್ಲ, ನಾನೇ 5 ವರ್ಷಗಳ ಕಾಲ ಹೈಕಮಾಂಡ್ ಮೇಲೆ ಹಾಕ್ತಾ ಇದಾರೆ. ಹೈಕಮಾಂಡ್ ಹೇಳಿದ್ರೆ 5 ವರ್ಷಗಳ ಕಾಲ, ಇಲ್ಲ ಅಂತಂದ್ರೆ ಇಲ್ಲ, ಹೇಳಕ್ ಆಗಂಗಿಲ್ಲ. ಹೇಳಿದ್ರೆ ಹೇಳ್ಬಹುದು, ನವೆಂಬರ್ ನಲ್ಲಿ ಕ್ರಾಂತಿ ಆದ್ರೂ ಆಗಬಹುದು. ಬಹಳಷ್ಟು ಜನ ಹೇಳ್ತಾ ಇದ್ರು ಅಕ್ಟೋಬರ್ ನಲ್ಲಿ, ಏನ್ರಿ ನವೆಂಬರ್ ಕ್ರಾಂತಿ, ಕ್ರಾಂತಿನಿಲ್ಲ, ಭ್ರಾಂತಿನಿಲ್ಲ, ವಾಂತಿನೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಸಾಕಷ್ಟು ನಾಯಕರು ಹೇಳಿದ್ರು, ಸಾಕಷ್ಟು ಸಚಿವರು ಹೇಳಿದ್ರು, ಸಾಕಷ್ಟು ಶಾಸಕರು ಕೂಡ ಹೇಳಿದ್ರು, ನಮ್ಮ ನಾಯಕರೇ ಒಂದಿಷ್ಟು ಮುಂದಿನ ಸಿಎಂ ಆಗಬೇಕು ಅಂತ. DCM DK ಶಿವಕುಮಾರ್ಗೆ ಗಿವ್ ಮಿ ಒನ್ ಚಾನ್ಸ್, ನನಗೂ ಕೂಡ ಒಂದು ಚಾನ್ಸ್ ಕೊಡ್ರಿ, ಯಾಕೆ ಕೊಡಬಾರ್ದು? ಒಳ್ಳೆ ಆಡಳಿತವನ್ನ ಮಾಡುವಂತ ವ್ಯಕ್ತಿ, ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ವ್ಯಕ್ತಿ, 136 ಸ್ಥಾನವನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತರ್ತಾರೆ ಅಂತಂದಾಗ, ಒಂದು ಪಕ್ಷವನ್ನ ಗೆಲ್ಲಿಸ್ಕೊಂಡು ಬರ್ತಾರೆ ಅಂತಂದಾಗ, ನಿಜವಾಗ್ಲೂ ಕೂಡ ಅವರಿಗೆ ಒಂದು ಚಾನ್ಸ್ ಸಿಗಬೇಕಲ್ವಾ? ಯಾಕೆ ಸಿಗಬಾರ್ದು? DCM DK ಶಿವಕುಮಾರ್ ಅವರು ಒಂದ್ ಕಡೆ ಸಿಎಂ ಆಗುವಂತ ಅರ್ಹತೆ ಇಲ್ವಾ ಅವರಿಗೆ? ಪಕ್ಷವನ್ನ ಮುನ್ನಡೆಸುವಂತ ಕೆಲಸ ಅವ್ರಿಗಿಲ್ವಾ? ಹಾಗಾದ್ರೆ ಎಲ್ಲಿ ಇವ್ರಿಗೆ ಕೊಟ್ಬಿಟ್ರೆ ಮತ್ತೆ ಒಂದು ಕಡೆ ಮಾತಾಡ್ತಿರ್ತಾರೆ ಜನ ಸಹಜ ಬಗ್ಗೆ, ಬಿಡ್ರಿ ಅವ್ರಿಗೆ ಕೊಟ್ಬಿಟ್ರೆ ಒಂದಿಷ್ಟು ಗುಂಡಾ ರಾಜ್ಯ ಆಗ್ಬಿಡಬಹುದು, ಬೇರೆ ಬೇರೆ ರೀತಿಯಾಗಿ ಒಂದಿಷ್ಟು ಓಪನ್ ಆಗಬಹುದು. ವಿರೋಧ ಪಕ್ಷದವರು ಅದನ್ನೇ ಕಾಯ್ತಾ ಇದ್ದಾರೆ. ಎಲ್ಲಿ DK ಶಿವಕುಮಾರ್ ಸಿಎಂ ಆಗ್ಲಿ ತಡ್ರಿ, ಅವರನ್ನ ಹೆಂಗೆ ನಾವು ಕೆಳಗಿಳಿಸ್ಬೇಕು ಅಂತ ಗೊತ್ತಿದೆ ಅಂತ ವಿರೋಧ ಪಕ್ಷದವರು ಅದನ್ನೇ ಕಾಯ್ತಾ ಇದ್ದಾರೆ. ಮಸಿ ಹೆಂಗೆ ಅಂತಂದ್ರೆ ಕಾಯ್ತಾ ಇದ್ದಾರೆ. ಹಂಗೆ ಬಂದ ತಕ್ಷಣ ಮೇಕೆನ ಹಿಂಗ್ ಕೊಯ್ಬಿಡ್ಬೇಕಲ್ಲ, ಹಂಗೆ ಕೊಯ್ಬೇಕು ಅಂತ ಕಾಯ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಇದೀಗ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತದ್ದು ಗಿವ್ ಮಿ ಒನ್ ಚಾನ್ಸ್. ಇಲ್ಲಿ DCM DK ಶಿವಕುಮಾರ್ ಅವ್ರು ಮಾತ್ರ ಅಲ್ಲ, ಇದೀಗ ಮತ್ತೊಂದು ಕೂಗು ಕೇಳಿ ಬರ್ತಾ ಇದೆ, ಗೊತ್ತಾ ನಿಮ್ಗೆ? ದಲಿತರ ಕೂಗು ಪ್ರಮುಖವಾಗಿ ಗಮನಿಸ್ತಾ ಇದ್ದೀರಾ? ಸತೀಶ್ ಜಾರಕಿಹೊಳಿ ಅವರು, ಮಹದೇವಪ್ಪನವರು, KH ಮುನಿಯಪ್ಪನವರು, ಅದರ ಜೊತೆಗೆ ಪ್ರಮುಖವಾಗಿ ನಿಮ್ಮದೇ ನಾಯಕರುಗಳು ಓಡಾಡುವಂತ ಇದಾರಲ್ಲ, ಇವರೆಲ್ಲರೂ ಕೂಡ ಗಿವ್ ಮಿ ಒನ್ ಚಾನ್ಸ್. ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು, ಎಲ್ಲರಿಗೂ ಒಂದ್ ರೀತಿಯಾಗಿ ಮನಸ್ಸಲ್ಲಿ ಇವಾಗ ಆಸೆ ಬಂದ್ಬಿಟ್ಟಿದೆ. ಆದ್ರೆ ಏನೋ ಬದಲಾವಣೆ ಆಗುತ್ತೆ ಅಂತಂದ್ರೆ ಮನುಷ್ಯನಿಗೆ ಆಸೆ ಅನ್ನೋದು ಸಹಜ ಅಲ್ವಾ? ಹಂಗಾಗಿ ಎಲ್ಲರಿಗೂ ಒಂದ್ ಆಸೆ ಬಂದ್ಬಿಟ್ಟಿದೆ. ಹೌದು, ನಾವು ಯಾಕೆ ಒಂದ್ ಟ್ರೈ ಮಾಡಬಾರ್ದು, ನಾವ್ ಯಾಕೋ ರೇಸಲ್ಲಿ ಹೋಗ್ಬಾರ್ದು, ನಾವು ಒಂದ್ಸಲಿ ಟ್ರೈ ಮಾಡೋಣ, ಯಾರಿಗ್ ಗೊತ್ತು ಏನಾಗ್ಬಹುದು ಅನ್ನೋಂಥದ್ದು ಎಲ್ಲರ ತಲೆಯಲ್ಲಿ ಬಂದ್ಬಿಟ್ಟಿದೆ. ಹಾಗಾಗಿ ಎಲ್ಲರೂ ಕೂಡ ಏನೇನ್ ಸರ್ಕಸ್ ಮಾಡ್ಬೇಕು ಎಲ್ಲ ಮಾಡ್ತಿದ್ದಾರೆ. ಆದ್ರೂ ಕೂಡ ಇದು ತುಂಬಾ ಕಷ್ಟ. ಒಂದು ಕಡೆ DCM DK ಶಿವಕುಮಾರ್ ಕೂಡ ಸಿಕ್ಕಾಪಟ್ಟೆ ಹಠವಾದಿ ಮನುಷ್ಯ ಅಲ್ವಾ? ಏನಾದ್ರು ಒಂದ್ ಹೇಳಿದ್ರೆ ಅಷ್ಟು ಈಸಿಯಾಗಿ ಬಿಡುವಂತ ಮನುಷ್ಯ, ಆತರ ವ್ಯಕ್ತಿನೇ ಇಲ್ಲ ಅಂತ ಅನ್ಸುತ್ತೆ. ತದನಂತರ ಸಿದ್ದರಾಮಯ್ಯ ಅವರು ಕೂಡ ಹಂಗೆ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಅವರು ಅಷ್ಟು ಸುಲಭವಾಗಿ ರಾಜಕೀಯದಲ್ಲಿ ಅನುಭವ ಇದೆ ಅಲ್ವಾ? ಒಳ್ಳೆ ಅಧಿಕಾರ ನಡೆಸಿದ್ದಾರೆ, ರಾಜ್ಯಕ್ಕೆ ಒಳಿತು ಮಾಡಿದ್ದಾರೆ, ಎಲ್ಲವೂ ಕೂಡ ಎಲ್ಲ ಗೊತ್ತಿದೆ. ಏನು ಇಲ್ಲ, ಎಲ್ಲವೂ ಕೂಡ ಗೊತ್ತಿದೆ. ಅಷ್ಟು ಸುಲಭವಾಗಿ ಅವ್ರ ಕುರ್ಚಿ ಬಿಟ್ಕೊಡಕ್ ಸಾಧ್ಯ ಇಲ್ಲ ಅನ್ನುವಂಥದ್ದು ನಂಗೆ ಅನಿಸ್ತಾ ಇದೆ. ಆದ್ರೂ ಕೂಡ ಸ್ವಲ್ಪ ನಮ್ ಕಾನ್ಫಿಡೆನ್ಸ್ ಎಲ್ಲೋ ಆಯ್ತು ಗೊತ್ತಾ? ಅಂದ್ರೆ ಇಷ್ಟು ದಿನ ಎಲ್ಲ 3 ವರ್ಷ ಏನಾದ್ರು ಸಿದ್ದರಾಮಯ್ಯ ಅವ್ರು ಕೇಳಿದ್ರೆ, ಇಲ್ಲ 3 ವರ್ಷ ನಾನೇ ಸಿಎಂ ಅಂತ ಕೈ ತೋರಿಸ್ತಾ ಇದ್ರು ಅಷ್ಟೇ, ಆಕ್ಷನ್ ಮಾಡಿ. ಆದ್ರೆ ಈಗ ಹೇಳ್ತಾ ಇರುವಂತದ್ದು ಏನ್ ಹೇಳಿ, ಹೈಕಮಾಂಡ್ ಮೇಲ್ ಬಿಟ್ಟಿದ್ದು. ಬಿಡಿ, ನಮಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಲ್ಲ. ಹೈಕಮಾಂಡ್ ಇದೆ ಅದಕ್ಕೆ ನೋಡ್ಕೊಳ್ಳೋಕೆ. ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತಲ್ಲ ಅದಕ್ಕೆ ನಾವು ರೆಡಿ ಅಷ್ಟೇ. ಇದೊಂದು ಉತ್ತರ ಅವ್ರ ಹತ್ರ ಬರ್ತಾ ಇದೆ ಈಗ. ಈಗ DCM ಪಟ್ಟ
ಒಂದು ಕಡೆ ಈ ಪಟ್ಟದಾಸೆ ಇದೆಯಲ್ಲ ರೀ, ನಿಜವಾಗ್ಲೂ ಕೂಡ ನಮ್ಗನ್ಸುತ್ತೆ ಸೈಲೆಂಟ್ ಆಗಿ ಒಂದಿಷ್ಟು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಒಂದಿಷ್ಟು ಗೊತ್ತಿರುವಂತ ಮಾತು. ಹೌದು, ಸೈಲೆಂಟ್ ಆಗಿ ಕಸರತ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂಥ ಕಸರತ್ತು ಅಂತಂದಾಗ ನೋಡಿ, ಸೈಲೆಂಟ್ ಆಗಿ CM ಕುರ್ಚಿ ಮೇಲೆ ಕೂರೋಕೆ DCM ಒಂದಿಷ್ಟು ಪ್ಲಾನು. ಈಗ ಮಾಧ್ಯಮಗಳ ಮುಂದೆ ಮಾತಾಡಿದ್ರೆ, ಆಗು ಹೋಗುಗಳ ಬಗ್ಗೆ ಹೇಳಿದ್ರೆ, ನಮಗೆ ಇಷ್ಟು ಇವರ ಬೆಂಬಲ ಇಲ್ಲ, ಅವರ ಬೆಂಬಲ ಇಲ್ಲ ಅಂತ ಏನಾದರೂ ಹೇಳೋಕೆ ಹೋದರೆ ಒಂದು ರೀತಿಯಾದಂಥ ಮುಜುಗರ ಆಗುತ್ತೆ, ನನಗೆ ಒಂದಿಷ್ಟು ಹಿನ್ನಡೆ ಆಗುತ್ತೆ. ಅದಕ್ಕೋಸ್ಕರ ಸೈಲೆಂಟಾಗಿ ಪ್ಲ್ಯಾನ್ ಏನು ಮಾಡಬೇಕು, ಸೀದಾ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು. ನೋಡಿ ಸ್ವಾಮಿ, ನೀವು ಅವತ್ತು ಹೇಳಿದಿರಿ 2.5 ವರ್ಷಗಳ ಕಾಲ ಇವ್ರಿಗೆ ಕೊಡ್ತಾ ಅಂತ ಹೇಳಿದ್ರಿ, 2.5 ವರ್ಷಗಳ ಕಾಲ ಇವ್ರಿಗೆ ಕೊಡ್ತಾ ಅಂತ ಹೇಳಿದ್ರಿ, 2.5 ವರ್ಷಗಳ ಕಾಲ ಮುಗ್ದಿದೆ ಸ್ವಾಮಿ, ಗಿವ್ ಮಿ ಒನ್ ಚಾನ್ಸ್ ಅನ್ನುವಂಥ ರೀತಿಯಾಗಿ ನನಗೆ ಕೊಟ್ಟುಬಿಡಿ ಚಾನ್ಸು ಅಂತ. ಸೊ ನೇರವಾಗಿ ಈ ರೀತಿ ಆಗಬಹುದು. ಅದಾದ ನಂತರ ಹೈಕಮಾಂಡ್ ಮುಂದೆ ಒಂದೇ ಒಂದು ಮನವಿಯನ್ನು DCM DK ಶಿವಕುಮಾರ್ ಅವರು ಮಾಡ್ತಾ ಇರುವಂಥದ್ದು ಇದೆ. ನೋಡಿ, ಇಷ್ಟು ದಿನಗಳ ಕಾಲ ನಿಮ್ಮ ಮುಂದೆ ಯಾವುದೇ ರೀತಿಯಾದಂಥ ಮನವಿಯನ್ನು ನಾನು ತೆಗೆದುಕೊಂಡು ಬಂದಿಲ್ಲ. ಯಾವುದೇ ನನ್ನ ಆಪ್ತರನ್ನು ನಾನು ಸಚಿವರು ಮಾಡಿ ಒಂದು ಕಡೆ ಸಚಿವ ಸ್ಥಾನದಲ್ಲಿ ಅವಕಾಶ ಕೊಡಿ ಅಂತ ಹೇಳಿದ್ನ, ಅಥವಾ ನಮ್ಮದೇ ಆದಂಥ ಒಂದಿಷ್ಟು ಕ್ಯಾಂಡಿಡೇಟ್ಗಳಿಗೆ ನೀವು ಸೀಟ್ ಕೊಟ್ಬಿಡಿ, ಒಂದಿಷ್ಟು ಟಿಕೆಟ್ ಕೊಟ್ಬಿಡಿ ಅಂತ ಹೇಳಿದ್ನ, ಇಲ್ವಲ್ಲ. ಈ ಒಂದು ಮನವಿಯನ್ನು ನೀವು ಬಹಳ ಅಧಿಕೃತವಾಗಿ ಸ್ವೀಕಾರ ಮಾಡಿಕೊಂಡು ನನ್ನ ಮೇಲೆ ಆಶೀರ್ವಾದ ಮಾಡಬೇಕು, ಶ್ರೀರಕ್ಷೆ ನನ್ನದ ಮೇಲೆ ಇರಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಗಿವ್ ಮಿ ಒನ್ ಚಾನ್ಸ್ ಅಂತ ಹೈಕಮಾಂಡ್ ಮೇಲೆ DK ಒಂದಿಷ್ಟು ಒತ್ತಡ ಹಾಕುವಂಥ ಕೆಲಸ. ಯಾಕೆ ಅಂತಂದರೆ, ಮುಂದಿನ ದಿನಗಳಲ್ಲಿ ಪ್ರಮುಖವಾಗಿ 2028ರ ಸಂದರ್ಭದಲ್ಲಿ ನಾವು ರಾಜ್ಯದಲ್ಲಿ ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು ಅಂತಂದರೆ ನನ್ನ ತಾಕತ್ತು ಒಂದು ರೀತಿಯಾಗಿ ನಾನು ಮಾಡಿರುವಂಥ ಒಂದಿಷ್ಟು ಈ ಆಟಗಳಾಗಿರ್ಬೋದು, ಒಂದಿಷ್ಟು ಈ ಪ್ರಮುಖವಾಗಿ ರಾಜಕೀಯ ವಲಯಗಳಲ್ಲಿ ಮಾತಾಡುವಂಥ ಮಾತುಗಳಿದಾವಲ್ಲ, ಪಕ್ಷವನ್ನು ಕಟ್ಟುವಂಥ ನಿಷ್ಠಾವಂತರು, ಪಕ್ಷವನ್ನು ಒಗ್ಗೂಡಿಸುವಂಥವರು, ಕಾರ್ಯಕರ್ತರನ್ನು ಒಗ್ಗೂಡಿಸುವಂಥ ವ್ಯಕ್ತಿ. ಸೊ ಅದಕ್ಕೋಸ್ಕರ ಹೈಕಮಾಂಡ್ ನಾಯಕರಿಗೆ ಒತ್ತಡ ಕೂಡ ಹೇರಬಹುದು. ಈ ರೀತಿಯಾಗಿ ಗಿವ್ ಮಿ ಒನ್ ಚಾನ್ಸ್, ನನಗೆ ಒಂದು ಸಾರಿ CM ಪಟ್ಟವನ್ನು ಕೊಟ್ಟು ನೋಡಿ, ರಾಜ್ಯವನ್ನು ಹಿಂಗೆ ಮಾಡಿಬಿಡ್ತೀನಿ, ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ. ಏನು ಅಭಿವೃದ್ಧಿ ಅಂತ ಕೇಳ್ತೀರಾ? ಮುಂದಿನ ಸರಿಸುಮಾರು 1 ವರ್ಷಗಳ ಕಾಲ ನಮ್ಮದೇ ಸರ್ಕಾರ ಆಡಳಿತಕ್ಕೆ ಬರಬೇಕು, ಹಂಗೆ ಮಾಡಿಬಿಡ್ತೀನಿ ಅಂತ. ಸೊ ಅದರ ಜೊತೆಗೆ 2028ರ ಚುನಾವಣೆ ಸರ್ಕಾರ ಬರುವಂತೆ ನೋಡ್ಕೊಳ್ತೀನಿ, ಹಂಗೆ ಮಾಡ್ತೀನಿ. ಸೊ ಹೈಕಮಾಂಡ್ ಸಿದ್ದರಾಮಯ್ಯ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಇಬ್ಬರು ನಾಯಕರು ಬದ್ಧರಿದ್ದಾರೆ. ನಿಜವಾಗ್ಲೂ ಕೂಡ ನೋಡ್ತಾ ಹೋದಾಗ ಒಂದು ಮುಖ್ಯದ ನಾಣ್ಯ ಇದ್ದಂಗೆ ಇಬ್ಬರು ಕೂಡ. ಅದ್ರಲ್ಲೂ ನೋಡಿ, ಇವಾಗ ಇಷ್ಟೆಲ್ಲ ಇವ್ರು ಹೇಳಿದ್ದಾರೆ, ಯಾರು DK ಶಿವಕುಮಾರ್ ಅವರು, ಅಂದ್ರೆ ನನಗೇನಾದ್ರೂ ಒಂದ್ ಚಾನ್ಸ್ ಸಿಕ್ಕಿದ್ರೆ ನಾನು ಇಷ್ಟೆಲ್ಲ ಮಾಡ್ತೀನಿ ಅಂತ ಹೇಳಿ ಮತ್ತೊಂದು ಇವರು ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಸಿರಾಜ್, ಏನ್ ಗೊತ್ತಾ, ಇತ್ತೀಚೆಗಷ್ಟೇ ಪ್ರಿಯಾಂಕ್ ಖರ್ಗೆ ಅವರು RSS ವಿಚಾರದಲ್ಲಿ ಮುಂದೆ ಬಂದ್ರು. RSS ನ ಆಕ್ಟಿವಿಟೀಸ್ ಏನಿದೆ ಅದನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಅತಿ ಹೆಚ್ಚಾಗಿ ಚರ್ಚೆಯಲ್ಲಿ ಬಂದ್ರು ದಿಢೀರಾಗಿ ಪ್ರಿಯಾಂಕ್ ಖರ್ಗೆ ಅವರು. ಇದೆಲ್ಲ ಗಮನದಲ್ಲಿ ಇಟ್ಕೊಂಡಿರುವಂತಹ DK ಶಿವಕುಮಾರ್ ಏನ್ ಮಾಡಿದ್ರು ಅಂತಂದ್ರೆ, ನೋಡಿ, RSS ವಿರುದ್ಧ, ತದನಂತರ ಬಿಜೆಪಿ ವಿರುದ್ಧ ನಾನೂ ಕೂಡ ಗಟ್ಟಿಯಾಗಿ ಧ್ವನಿ ಎತ್ತುತ್ತೀನಿ, ಒಂದು ಅವಕಾಶ ಕೊಟ್ರೆ ನಾನು ಅವ್ರ ವಿರುದ್ಧ ನಿಲ್ಲುತ್ತೀನಿ, ಅಷ್ಟು ಕೆಪಾಸಿಟಿ ನನಗಿದೆ, ಅಷ್ಟೊಂದು ಕೆಪಾಬಿಲಿಟಿ ನನಗಿದೆ, ನಾನು ಕೂಡ ಅವ್ರ ವಿರುದ್ಧವಾಗಿ ಗಟ್ಟಿಯಾಗಿ ನಿಲ್ಲುವಂಥದ್ದು, ಅವ್ರಿಗೆ ಏನು ಅಂತ ಹೇಳಿ ಅವ್ರಿಗೆ ಪಾಠ ಕಲಿಸೋದು ನನಗೂ ಕೂಡ ಗೊತ್ತಿದೆ. ಹಾಗಾಗಿ ಇದೆಲ್ಲ ಗಮನದಲ್ಲಿ ಇಟ್ಕೊಂಡಿರುವಂತ DK ಎಲ್ಲವೂ ಕೂಡ ಗಮನದಲ್ಲಿ ಎಲ್ಲ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರೇನ್ ಮಾಡೋದು, ಅದಕ್ಕಿಂತ ಹೆಚ್ಚಾಗಿ ನಾನೇ ಮಾಡ್ತೀನಿ. ಪ್ರಿಯಾಂಕ್ ಖರ್ಗೆ ಅವರು ಒಂದ್ ರೀತಿಯಾಗಿ ರೇಸ್ ಅಲ್ಲಿ ಇದಾರಾ, CM ರೇಸ್ ಅಲ್ಲಿ, ಹಾಗಾಗಿ ಇಷ್ಟೆಲ್ಲ ಚರ್ಚೆ ಮಾಡ್ತಿದ್ದಾರಾ ಅಂತಂದ್ರೆ ಏನು, ದಿಢೀರಾಗಿ RSS ನ ಬ್ಯಾನ್ ಮಾಡಿ ಅಂತ ಹೇಳಿ ದಿಢೀರಾಗಿ ಮುಂದೆ ಬಂದ್ರು. ಪ್ರತಿಯೊಬ್ಬ ಬಿಜೆಪಿ ನಾಯಕರ ಬಾಯಲ್ಲೂ ಏನಿತ್ತು ಹೇಳಿ, ಪ್ರಿಯಾಂಕ್ ಖರ್ಗೆ. ನೆಗೆಟಿವ್ ಆರ್ ಪಾಸಿಟಿವ್ ಅದೆಲ್ಲ ಮ್ಯಾಟರ್, ಪ್ರಿಯಾಂಕ್ ಖರ್ಗೆ ಅಂತ ಹೇಳಿ ಚರ್ಚೆಯಲ್ಲಿ ಬಂದ್ರ. ಹೌದು, ಕಾಂಗ್ರೆಸ್ ಪಕ್ಷದಲ್ಲಿ ಒಂದ್ ಸ್ವಲ್ಪ ನಾಯಕರ ತಲೆಯಲ್ಲಿ ಏನ್ ಬಂದ್ಬಿಡ್ತು, ಏನಪ್ಪಾ ಇದು ದಿಢೀರಾಗಿ ಇಷ್ಟೊಂದು ಧೈರ್ಯ ಬಂದ್ಬಿಡ್ತಾ ಪ್ರಿಯಾಂಕ್ ಖರ್ಗೆ ಅವರಿಗೆ, ಇಷ್ಟೆಲ್ಲ RSS ಅನ್ನುವಂತ ಒಂದು ಸಂಘಟನೆಯನ್ನ ಇವರು ಎದುರಾಕೊಂಡ್ಬಿಟ್ರು. ಇಂತಹ ಸಂಘಟನೆಯನ್ನ ಇವರು ಎದುರಾಕೊಂಡ್ಬಿಟ್ಟು ನಮ್ಮ ಪಕ್ಷಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರಾ, ಇವ್ರಿಗೆ ಯಾಕೆ ಅವಕಾಶ ಕೊಡಬಾರ್ದು, ಈ ರೀತಿಯಾಗಿ ಥಾಟ್ ಬರಬೇಕು ಅನ್ನುವಂಥದ್ದು ಉದ್ದೇಶವನ್ನ ಇಟ್ಕೊಂಡು ಈ ರೀತಿಯಾಗಿ ಮಾಡಿದ್ರು ಅನ್ನುವಂಥದ್ದು ಒಂದು ಕಡೆ ಚರ್ಚೆ ಆಗ್ತಾ ಇತ್ತು. ಇದೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ದಾರೆ DK ಅವರು. ಹಾಗಾಗಿ ನೋಡಿ, ಅವ್ರೇನ್ ಮಾಡೋದು, RSS ವಿಚಾರ ಇರ್ಲಿ ಅಥವಾ ಬಿಜೆಪಿ ಪಕ್ಷ ಇರ್ಲಿ, JDS ಇರ್ಲಿ ಅಥವಾ ಮೈತ್ರಿ ಸರ್ಕಾರನೇ ಇರ್ಲಿ, ನಾನ್ ಮಾಡೋದ್ ಮಾಡ್ತೀನಿ, ನಂಗೆ ಒಂದ್ ಚಾನ್ಸ್ ಕೊಡಿ ಅಂತ ಹೇಳ್ತಿದ್ದಾರೆ. ಅದ್ ಏನ್ ಚಾನ್ಸ್ ಕೊಡ್ತಾರೋ ಏನೋ ಗೊತ್ತಿಲ್ಲ. ಆದ್ರೂ ಕೂಡ November 20ಕ್ಕೆ DK ಶಿವಕುಮಾರ್ ಅವರು ಪದಗ್ರಹಣ ಮಾಡ್ತಿದ್ದಾರೆ ಅನ್ನುವಂತ ಚರ್ಚೆ ಕೂಡ ಶುರು ಆಗ್ಬಿಟ್ಟಿದೆ. ಏನ್ ಅನ್ಸುತ್ತೆ, ನಿಜನಾ ಇದು? ಪದಗ್ರಹಣ ಮಾಡ್ತಾರೆ, ಏರ್ ಬಿಡ್ತಾರೆ 20ನೇ ತಾರೀಕು ಅನ್ನುವಂಥದ್ದು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಇದರಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡಿದ್ರು, ಬಹುಶಃ ನೋಡಿರ್ತೀರಾ ನೀವು. ಇವತ್ತು ಪ್ರಮುಖವಾಗಿ DCM DK ಶಿವಕುಮಾರ್ ಒಂದ್ ಮಾತು ಹೇಳಿದ್ರು, ಗಮನಿಸಿರ್ತೀರಾ ಅನ್ಕೋತೀನಿ. ಬಾಯಿ ಮುಚ್ಕೊಂಡು ಇರ್ಬೇಕು ನೀವು, ಬಾಯಿ ಮುಚ್ಕೊಂಡಿರ್ರಿ. ನನ್ನ ಮಾತಿಗೆ ಹಾಗೆ CM ಮಾತಿಗೆ ಮಾತ್ರ ಕಿಮ್ಮತ್ತು. ಹೌದು, ಯಾವ್ದೇ ಶಾಸಕರು, ಯಾರೋ ಒಬ್ರು ಸಚಿವರು ಏನೋ ಮಾತಾಡಿದ್ರು, ಅವ್ರು ಮಾತಾಡಿದ್ರು, ಇವ್ರು ಮಾತಾಡಿದ್ರು, ನೋ ವೇ.
ನೋ ಚಾನ್ಸ್. ನನ್ನ ಮಾತಿಗೆ ಹಾಗೆ CM ಮಾತಿಗೆ ಅಷ್ಟೇ ಕಿಮ್ಮತ್ತಿದೆ ಸ್ವಾಮಿ. ನೀವೇನೇ ಹೇಳಿ, ನೀವು ಹೈಕಮಾಂಡ್ ಬಗ್ಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ರಿ, ಏನೇ ಬಗ್ಗೆ ಮಾತಾಡಿ, ಯಾರ ಬಗ್ಗೆ ಏನು ಬೇಕಾದರೂ ಮಾತಾಡ್ಕೊಳ್ಳಿ, ಆದರೆ ನಾನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಆದರೆ ನಾನು ಯಾವಾಗ ಮಾತಾಡ್ತೀನಿ, ಹೌದು, ಅಧಿಕೃತವಾಗಿ ಅನಧಿಕೃತವಾಗಿ ನಾನು ಯಾವಾಗ ಮಾತಾಡ್ತೀನಿ CM ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅವಾಗ ಅದು ಖರೆ. ನೀವು ಏನು ಬೇಕಾದೆ ಹೇಳ್ಬೋದು, ನಾಳೆನೆ ಚೇಂಜ್ ಆಗ್ಬಿಡ್ಬೋದು. ಒಂದ್ ಕಡೆ CM ಅವರು ಒಂದ್ ಕಡೆ ನವೆಂಬರ್ನಲ್ಲಿ ಒಂದ್ ಕಡೆ ಪಟ್ಟವನ್ನ ಸ್ವೀಕಾರ ಮಾಡ್ಕೊಳ್ತಾ ಇದ್ದಾರೆ, ಅಭಿಷೇಕ ಆಗ್ತಾ ಇದೆ ಅಂತ CM ಅವರು ಕೇಳಿದಾಗ ಯಾವ ಮೀಡಿಯಾದಲ್ಲಿ ಬಂದಿದೆ, ಯಾರು ಹೇಳಿದ್ರು ನಿಮ್ಗೆ? ನೋಡಿದ್ರಾ ನೀವು? ಒಂದು ರೀತಿಯಾಗಿ CM ಅವರು ಮಾತು ಗೊತ್ತಿಲ್ಲ, ಹಿಂಗ್ ಮಾತಾಡ್ತಾರೆ ಏನ್ ಕತೆ ಅಂತ. ಎದುರಿದ್ದವ್ರಿಗೆ ಎಲ್ಲರೂ ಕೂಡ ನಡಗಿಸಿ ಬಿಡ್ತಾರೆ. ಎಲ್ಲ ಪತ್ರಿಕೆಗಳು ನಾನು ಓದ್ತೀನಿ, ಅದ್ ಯಾವ ಪತ್ರಿಕೆಯಲ್ಲಿ ಯಾವ ಪತ್ರಿಕೆಯಲ್ಲಿ ಬಂದಿದೆ ಗೊತ್ತುಬಿಡ್ತು ನಿಮ್ಗೆ, ಗೊತ್ತಾಗ್ಬಿಡ್ತು. ನೋಡೋಣ ಏನಾಗುತ್ತೋ ಏನ್ ಕತೆನೋ. ಒಂದು ಕಡೆ ಒಂದು ಭರವಸೆ ಇದೆ, ಅಟ್ಲೀಸ್ಟ್ ಒಂದ್ ಕಡೆ CM ಆಗ್ಬೇಕು ಅನ್ನುವಂಥದ್ದು. ಅವರ ತಮ್ಮ ಆಗಿರ್ಬೋದು ಸುರೇಶ್ ಅವರು ಕೂಡ ಹೇಳ್ತಾ ಇದ್ರು, ಅಣ್ಣ ಒಂದ್ ಕಡೆ CM ಆದ್ರೆ ತುಂಬಾ ಚೆನ್ನಾಗಿರುತ್ತೆ, ಒಂದು ರೀತಿ ಖುಷಿ ಆಗಿರುತ್ತೆ ನಮಗೂ ಕೂಡ. ಅವರ ಹಣೆ ಬರದಲ್ಲಿ ಇದ್ದಂಗೆ ಆಗುತ್ತೆ ರೀ, ನೀವು ಮಾಡಿದ್ರೆ ಆಗುತ್ತಾ? ಒಂದ್ ಕಡೆ ಹೈಕಮಾಂಡ್ ಮನಸ್ಸು ಮಾಡ್ಬೇಕು. ಏನು ನಾವು ನೀವು ಹೇಳ್ಬಿಟ್ರೆ CM ಸ್ಥಾನ ಕೊಟ್ಬಿಡ್ತಾರ ಅವರಿಗೆ? ಸಾಧ್ಯ ಇಲ್ಲ. ಮತ್ತೆ ಕೊಡ್ತಾರ? ಆಗೋದಲ್ಲ, ಹೋಗೋದಲ್ಲ. ರಾಜಕೀಯ ನಾಯಕರು ಏನೇನ್ ಮಾತಾಡ್ತಾರೋ ಮಾತಾಡ್ಕೊಳ್ಳಿ, ಅವ್ರದ್ದು ಒಂದು ಒಳ್ಳೆ ನಿರ್ಧಾರ ತಗೊಳ್ಳಿ, ಆದಷ್ಟು ಬೇಗ ಎಲ್ಲರಿಗೂ ಅದರಿಂದ ಒಳ್ಳೇದಾಗ್ಲಿ, ಅಷ್ಟೇ ನಮ್ಮ ಉದ್ದೇಶ ಅಲ್ವಾ? ರಾಜಕೀಯ ಬಿಟ್ಟು ಸ್ವಲ್ಪ ಜನರ ಅಭಿವೃದ್ಧಿ, ಸ್ವಲ್ಪ ಜನರ ಸಮಸ್ಯೆಗೂ ಸ್ಪಂದಿಸಲಿ, ಅಷ್ಟೇ ನಮ್ಮ ಉದ್ದೇಶ. ಯಾರಾದ್ರೂ CM ಆಗ್ಲಿ.